ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. IPL ಇಂದ ಫ್ರೆಶ್ ಅಪ್ಡೇಟ್ಸ್ ಬರ್ತಾ ಇದೆ. ಮೊದಲನೇ ಅಪ್ಡೇಟು IPL ಎಲ್ಲಿ ಆಗಬೇಕು ಪ್ಲೇ ಆಫ್ಸ್ ಅಂತ ನಿರ್ಧಾರ ಆಗಿದೆ ಇವಾಗ ಈ ಸಲ. ಅದು ಮತ್ತೆ ಅಹಮದಾಬಾದ್ಗೆ ತಗೊಂಡೋಗಿ ಇಟ್ಟಿದ್ದಾರೆ ಇವರು. ಅಹಮದಾಬಾದ್ನಂತೂ ಬಿಡೋದಿಲ್ಲ ಗುರು ಇವರು. ತಿಪ್ಪುರ್ಲಾಗ ಹೊಡೆದ್ರು ಬಿಡಲ್ಲ ಇವರು. ತಗೊಂಡೋಗಿ ಅಲ್ಲೇ ಇಡ್ತಾರೆ ಇವರು. 2 ಮ್ಯಾಚ್ನ ಮತ್ತೆ ಪ್ಲೇ ಆಫ್ಸ್ನ ಅಲ್ಲೇ ಇಟ್ಟಿದ್ದಾರೆ. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಏನು ಮಾಡಿದೆ ಇವರು, ಜಮಾನೇ ಆಗೋಗ್ಬಿಟ್ಟಿದೆ ಇಲ್ಲಿ ಪ್ಲೇ ಆಫ್ಸ್ ಆಗಿ. ತಗೊಂಬಂದು ಇಡಬೇಕು ತಾನೆ ಇಲ್ಲಿ ಪ್ಲೇ ಆಫ್ಸ್ನ. ಅಟ್ಲೀಸ್ಟ್ 1 ಮ್ಯಾಚ್ ಆದ್ರೂ ಬೇಡವಾಗಿರೋ. ಹೋಗಿ ತಗೊಂಡೋಗಿ ಬರೀ ಅಹಮದಾಬಾದ್ ದೊಡ್ಡ ವೆನ್ಯೂ ಅನ್ಕೊಂಡು ಅಹಮದಾಬಾದ್ಗೆ ತಗೊಂಡೋಗಿ ಎಲ್ಲ ಇಡ್ತು ಅಂದ್ರೆ ಬರೀ ಅಹಮದಾಬಾದ್ ಅವರೇ ಕಪ್ಪಿಡ್ಕೊಂಡು ಹೋಗ್ಲಿ ಅಥವಾ ಚೆನ್ನೈ ಅವರ ಕಪ್ಪಿಡ್ಕೊಂಡು ಹೋಗ್ಲಿ, ಈ ತರನೇ ಆಗೋಗ್ಬಿಡೈತೆ ಅಲ್ಲಿ. ಇವಾಗ ಚೇಪಾಕ್ ಸ್ಟೇಡಿಯಂ ಅಲ್ಲಿ ಫೈನಲ್ ಆಗಬೇಕು ಅಂತ ನಿರ್ಧಾರ ಆಗಿದೆ. ಸೊ ಎಲ್ಲಿಂದ ಇನ್ಫ್ಲೂಯೆನ್ಸ್ ಆಯ್ತು ಅಂತ ಗೊತ್ತಿಲ್ಲ. MS ಧೋನಿ ಅವರು ಬೇರೆ ಹೇಳಿದ್ರು ನಾನು ಲಾಸ್ಟ್ ಮ್ಯಾಚ್ ನಾನು ಚೇಪಾಕ್ ಸ್ಟೇಡಿಯಂ ಅಲ್ಲೇ ಆಡೋದು ಅಂತ. ಸೊ ಅದೇ ತರನೇ ಕಾಣಿಸ್ತಾ ಇದೆ ಇವಾಗ ನೋಡ್ತು ಅಂತಂದ್ರೆ. ಏನಾದ್ರು ಸ್ಕ್ರಿಪ್ಟೆಡ್ IPL ಅಂತ ಡೌಟ್ ಬಂದ್ಬಿಡ್ತದೆ ಎಲ್ಲರಿಗೂ. MS ಧೋನಿ ಬರೋ ಲಾಸ್ಟ್ ಮ್ಯಾಚ್ ಆಡಬೇಕು ಅಂತ ಹೇಳಿದ್ರು. CSK ಇನ್ ಕೇಸ್ ಏನಾದ್ರು ಫೈನಲ್ ಈ ವರ್ಷನೂ ಹೋಗ್ಬಿಡ್ತು ಅಂತಂದ್ರೆ, ಟ್ರೋಫಿ ಗೆದ್ಬಿಡ್ತು ಅಂತಂದ್ರೆ, ಅಥವಾ ಫೈನಲ್ ಹೋಯ್ತು ಅಂದ್ರೆ ಕೂಡ ಒಂದ್ ಸ್ವಲ್ಪ ಡೌಟ್ಗಳು ಬಂದ್ಬಿಡುತ್ತೆ. ಏನು ಗುರು ಸ್ಕ್ರಿಪ್ಟೆಡ್ ಆಗಿ ಹೋಗ್ಬಿಟ್ಟಿದೆ IPL ಅಂತ. ಒಟ್ಟಿನಲ್ಲಿ ಚೇಪಾಕ್ ಸ್ಟೇಡಿಯಂ ಅಲ್ಲಿ ಫೈನಲ್ ಇಟ್ಟಿರೋದ್ರಿಂದ ನಮಗೆಲ್ಲ ಒಂದು ಕ್ವಶನ್ ಬಂದೇ ಬರುತ್ತೆ, ಇದು ಎಲ್ಲಿಂದನೋ ಇನ್ಫ್ಲೂಯೆನ್ಸ್ ಆಗಿದೆ ಅಂತ. ಅದು ಸ್ಟ್ರೈಟ್ ಆಗಿ ಕಾಣಿಸುತ್ತೆ. ಅದು MS ಧೋನಿ ಅವ್ರ ಕಡೆಯಿಂದ ಇನ್ಫ್ಲೂಯೆನ್ಸ್ ಆಗಿದೆ ಅಂತಲ್ಲ, ಒಟ್ಟಾರೆ MS ಧೋನಿ ಬರೋ ಲಾಸ್ಟ್ ಮ್ಯಾಚ್ ಚೇಪಾಕ್ ಅಲ್ಲಿ ಆಡಬೇಕು ಅಂತ ಹೇಳಿರೋದ್ರಿಂದ ಈ ತರ ಇಟ್ಟಿದ್ದಾರೆ ಅಂತ ಕಾಣಿಸುತ್ತೆ ಇವರು. ಒಟ್ಟಿನಲ್ಲಿ ಈ ತರ ಇನ್ಫ್ಲೂಯೆನ್ಸ್ ಆಗ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಬಟ್ ಆದ್ರೂ ಚೇಪಾಕ್ ಅಲ್ಲಿ ಇಟ್ಟಿದಾರಲ್ಲ, ನೋಡೋಣ ಏನಾಗುತ್ತೆ ತರ. RCB ಬೇರೆ ಡಬ್ಬಾ ತರ ಆಡ್ತಾರೆ ಚೇಪಾಕ್ ಸ್ಟೇಡಿಯಂಗೆ ಹೋಯ್ತು ಅಂತಂದ್ರೆ. ಸೊ ಯಾಕೋ ನೆಗೆಟಿವ್ ವೈಬ್ ಬತ್ತಾಯ್ತಲ್ಲ ಗುರು. ಫೈನಲ್ ಇಟ್ಟಿದ್ದಾರೆ ಚೇಪಾಕ್ ಅಲ್ಲಿ, ಜೊತೆಗೆ ಕ್ವಾಲಿಫೈಯರ್ 2 ಕೂಡ ಚೇಪಾಕ್ ಅಲ್ಲಿ ಇಟ್ಟಿದ್ದಾರೆ. ಕ್ವಾಲಿಫೈಯರ್ 1 ಮತ್ತೆ ಎಲಿಮಿನೇಟರು ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ಅಲ್ಲಿ ಆಗುತ್ತಂತೆ. ನಿಮ್ಗೆ ಏನ್ ಅನಿಸ್ತಾ ಇದೆ ಈ ವೆನ್ಯೂಗಳಲ್ಲಿ ಇಟ್ಟಿರೋದ್ರಿಂದ? ಕಾಮೆಂಟ್ ಅಲ್ಲಿ ಹಾಕಿ. ಅಪ್ಡೇಟ್ ಬಿಟ್ಟು ಫೈನ್ ಬಿದ್ದಿದೆ ಹರ್ಷಿತ್ ರಾಣಾಗೆ. ನಿನ್ನೆ ಮ್ಯಾಚ್ ಅಲ್ಲಿ ಒಂಥರ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ದು ಹರ್ಷಿತ್ ರಾಣಾ ನೆನೆ. ಹೌದು, ಅವ್ರ ಪರ್ಫಾರ್ಮೆನ್ಸ್ ಸಗದಾಗಿತ್ತು, ಬಟ್ ಆಟಿಟ್ಯೂಡ್ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಯಾಕಂದ್ರೆ ಒಬ್ಬ ಸೀನಿಯರ್ ಪ್ಲೇಯರ್ಗೆ, ಹೆವಿ ಸೀನಿಯರ್ ಪ್ಲೇಯರ್ಗೆ ಈ ತರ ನಡ್ಕೊಳ್ಳೋದು ಒಳ್ಳೇದಲ್ಲ. ಅವರ ಒಂದು ಏಜ್ ಗ್ರೂಪ್ ಅಲ್ಲಿ ಇರುವಂತ ಪ್ಲೇಯರ್ಸ್ಗೆ ಏನೋ ಈ ತರ ಮಾಡಿದ್ರೆ ಬಿಡೋಗ್ರವಾಗ್ಲಿ ಅಂತ ಅನ್ಬೋದು. ಬಟ್ ಸೀನಿಯರ್ ಪ್ಲೇಯರ್ಗೆ ಈ ತರ ಮಾಡಿದ್ರೆ ಅಂದರೆ ಇದು ಒಂಥರ ಅಜೀಬ್ ಆಗುವಂತ ವಿಚಾರನೆ. ಇವರಿಗೆ 60% ಆಫ್ ದ ಮ್ಯಾಚ್ ಫೀಸ್ ನ IPL ಅವರು ಇವಾಗ ಹಾಕಿದ್ದಾರೆ. BCCI ಕಡೆಯಿಂದ ಅಫಿಷಿಯಲ್ ಆಗಿ 60% ಆಫ್ ದ ಮ್ಯಾಚ್ ಫೀಸ್ ನ ಫೈನ್ ಆಗಿ ಹಾಕಿದ್ದಾರೆ ಅಂತ. ಯಾಕಂದ್ರೆ ಇದು ಒಂಥರ ಬ್ರೀಚ್ ಮಾಡಿದ್ದಾರೆ IPL ಕೋಡ್ ಆಫ್ ಕಂಡಕ್ಟ್ ನ. ಯಾಕಂದ್ರೆ ಆ ಸ್ಟೇರ್ ಲುಕ್ ಎಲ್ಲ ಕೊಡೋ ಆಗಿಲ್ಲ, ಆ ತರ ಎಲ್ಲ ಒಂಥರ ಇರಿಟೇಷನ್ ಮಾಡೋ ಆಗಿಲ್ಲ. ಸೊ ಅದಕ್ಕೋಸ್ಕರ ಫೈನ್ ಆಗಿ ಹಾಕಿದ್ರೆ ಡಿಸರ್ವಿಂಗ್ ಅಂತಾನೆ ಹೇಳ್ತೀನಿ. ಆ ಫೈನಲ್ಗೆ ಒಟ್ಟಿನಲ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರೆ, ಬಟ್ ಆ ಫೈನಿಗೆ ಡಿಸರ್ವಿಂಗ್ ಏನೇ ಹರ್ಷಿತ್ ರಾಣಾ. ಅಪ್ಡೇಟ್ ಬಂತ್ರಿ, ಭುವನೇಶ್ವರ್ ಕುಮಾರ್ ಫಾರ್ ದ ಫಸ್ಟ್ ಟೈಮ್ ಇನ್ T20 ನೋ ಬಾಲ್ ಹಾಕಿದ್ರಂತೆ ಗುರು. ನೆನ್ನೆ ಹಾಕಿದಂತ ನೋ ಬಾಲ್ ಇದೆ, ಅದು ಫಾರ್ ದ ಫಸ್ಟ್ ಟೈಮ್ ಹಾಕಿದಂತ ನೋ ಬಾಲು. ಲಾಸ್ಟ್ 10 ವರ್ಷದಿಂದ SRH ಆಡಿದ್ದಾರೆ. ಒನ್ ಆಫ್ ದ ಮೋಸ್ಟ್ ಟ್ರಸ್ಟೆಡ್ ಪ್ಲೇಯರ್ ಆಗಿದ್ರೆ SRHಗೆ. ಬೇರೆ ಯಾರನ್ನೂ ನಂಬಿಲ್ಲ SRH ಅವರು. ಭುವನೇಶ್ವರ್ ಕುಮಾರ್ ನಮ್ದಷ್ಟು ಯಾರನ್ನೂ ಕೂಡ ನಂಬಿಲ್ಲ. ಯಾಕಂದ್ರೆ ನಮಗೆ ಗೊತ್ತು SRH ಯಾವಾಗಲೂ ಎಲ್ಲಾರನ್ನೂ ಒಂಥರ ಸ್ಕ್ರೂಟಿನಿ ಮಾಡಿ ಬಿಸಾಕ್ಬಿಡ್ತಾರೆ ಅಂತ. ಬಟ್ ಭುವನೇಶ್ವರ್ ಕುಮಾರ್ನ ಮಾತ್ರ ಇಟ್ಕೊಂಡಿದ್ರೆ ಸುಮಾರು ವರ್ಷಗಳಿಂದ. ಭುವಿ ಒಂದು ನೋ ಬಾಲ್ನ ಹಾಕಿದ್ರು, ಜೊತೆಗೆ ಅಷ್ಟೊಂದೇನು ಫಾರ್ಮಲ್ಲಿ ಕಾಣಿಸ್ಲಿಲ್ಲ ನಿನ್ನೆ. ಸೊ ನೋಡೋಣ, ಹೋಪ್ಫುಲಿ 1 ಮ್ಯಾಚ್ ಡಿಸೈಡ್ ಮಾಡೋದಿಲ್ಲ. ಬಟ್ ಭುವಿ ಥರ ಕಾಣಿಸ್ತಿಲ್ಲ. ಮುಂಚೆ ಭುವಿ ಥರ ಕಾಣಿಸ್ತಾ ಇಲ್ಲ, ಇವಾಗ ಡಿಫ್ರೆಂಟ್ ಭುವಿನೇ ಆಗೋಗ್ಬಿಟ್ಟಿದ್ರೆ. ಬಟ್ ಮೋಸ್ಟ್ ಒಂಥರ ಇಷ್ಟಪಡುವಂಥ ಪ್ಲೇಯರ್ ಅಂತ ಹೇಳಬೇಕು. ಯಾರು ಹೈಟ್ರೇಟ್ ಇಲ್ಲದೆ ಇರುವಂಥ ಪ್ಲೇಯರ್ ಅಂತ ಹೇಳಬೇಕು ಭುವನೇಶ್ವರ್ ಕುಮಾರ್ ಬಂದು. ನೋಡೋಣ ಮತ್ತೆ ವಾಪಸ್ ಕಮ್ ಬ್ಯಾಕ್ ಮಾಡಲಿ ಅಂತ ಕೇಳ್ಕೊಳ್ಳೋಣ. 50 ರನ್ ಹೊಡ್ಸ್ಕೊಬಿಟ್ರು ಲಾಸ್ಟ್ ಮ್ಯಾಚಲ್ಲಿ. ಅಪ್ಡೇಟ್ ಬಿಫೋರ್ ಸುರೇಶ್ ರೈನಾ ಅವರು ರೋಹಿತ್ ಶರ್ಮಾ ಅವ್ರ ಬಗ್ಗೆ ಮಾತಾಡಿದ್ದಾರೆ. ರೋಹಿತ್ ಶರ್ಮಾ ಏನಕ್ಕೆ ಕ್ಯಾಪ್ಟನ್ ಅಲ್ಲ ಅಂತ ಅನ್ಕೊಂತೀರಾ ನೀವು? ಅವ್ರು ಇಂಡಿಯಾಗೆ ಕ್ಯಾಪ್ಟನ್ ಹೋಗಿರೋ 10 ಫ್ರಾಂಚೈಸ್ಗೂ ಅವರೇ ಕ್ಯಾಪ್ಟನ್ ಅಂತ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಅವರು IPL ಅಲ್ಲಿ ಕ್ಯಾಪ್ಟನ್ ಇಲ್ಲದೆ ಇರ್ಬೋದು ಇವಾಗ ಕರೆಂಟ್ಲಿ, ಬಟ್ ಆದ್ರೂ ಇವಾಗ್ಲೂ ಕೂಡ ಅವರು ಕರೆಂಟ್ಲಿ 10 ಫ್ರಾಂಚೈಸ್ಗೂ ಅವರೇನೆ ಕ್ಯಾಪ್ಟನ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ಬಿಲ್ಡಪ್ ಕೊಟ್ಟಿದ್ದಾರೆ ರೋಹಿತ್ ಶರ್ಮಾ ಅವ್ರಿಗೆ. ಬಟ್ ನಮಗೆ ರಿಯಾಲಿಟಿ ಗೊತ್ತು ಏನು ಅಂತ, ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ, ಬಿಲ್ಡಪ್ ಎಲ್ಲ ಬಿಟ್ಟು. ಅಪ್ಡೇಟ್ ಕ್ಯಾರಿ ಮಿನಾಟಿ, ಯಾರಿಗೆ ತಾನೇ ಗೊತ್ತಿಲ್ಲ, ಫೇಮಸ್ ಯೂಟ್ಯೂಬರು. ಕೊಹ್ಲಿನ ಡಿಸ್ರೆಸ್ಪೆಕ್ಟ್ ಮಾಡಿದ್ರು ಕ್ಯಾರಿ ಮಿನಾಟಿ ಅಂತ ಒಂದು ವಿಡಿಯೋದಲ್ಲಿ ನೋಡ್ಬಿಟ್ಟು ಎಲ್ಲ ಫುಲ್ ಒಂಥರ ನೆಗೆಟಿವ್ ಆಗಿ ಪ್ರೊಜೆಕ್ಟ್ ಆಗಿತ್ತು. ಅವ್ರು ಹೇಳಿದ್ದಾರೆ, ಅಫಿಷಿಯಲ್ ಆಗಿ ಹಾಕೊಂಡಿದ್ದಾರೆ, ನಾನು ವಿರಾಟ್ ಕೊಹ್ಲಿ ಡಿಸ್ರೆಸ್ಪೆಕ್ಟ್ ಮಾಡಿಲ್ಲ ಗುರು, ಅದೊಂಥರ ಫನ್ನಿ ಆ್ಯಂಗಲಲ್ಲಿ ಮಾಡೋದಕ್ಕೆ ಹೋಗಿದಾಗ ಆ ಥರ ಆಗಿರೋದು ಅಷ್ಟೇ. ನಾನೇನಕ್ಕೆ ಕೊಹ್ಲಿನ ಡಿಸ್ರೆಸ್ಪೆಕ್ಟ್ ಮಾಡಲಿ, ನನಗೆ ಸಿಕ್ಕಾಪಟ್ಟೆ ಅಭಿಮಾನ ಇದೆ ಕೊಹ್ಲಿ ಅಂತ ಕ್ಯಾರಿ ಮಿನಾಟಿ ಅವರು ಅಫಿಷಿಯಲ್ ಆಗಿ ಹಾಕೊಂಡಿದ್ದಾರೆ. ಸೊ ಇದೇನು ನಡೀತಾ ಇದೆ, ಕ್ಯಾರಿ ಮಿನಾಟಿ ಹೆಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು, ಹಂಗೆ ಬೈದ್ರು ಹಂಗೆ ಡಿಸ್ರೆಸ್ಪೆಕ್ಟ್ ಮಾಡಿದ್ರು ಅಂತ. ಸೊ ಅದು ನನ್ನ ಹಾರ್ಟಿಂದ ಬಂದಿಲ್ಲ, ಅದು ಫನ್ನಿ ಆ್ಯಂಗಲಲ್ಲಿ ಬಂದಿದೆ ಅಷ್ಟೇ. ಅದನ್ನ RCB ಫ್ಯಾನ್ ಆ್ಯಂಗಲಲ್ಲಿ ಅದನ್ನ ಮಾಡ್ತಿದ್ದ ವಿಡಿಯೋನ. ಸೊ ಇನ್ನೊಂದ್ಸಲಿ ಹೋಗಿ ನೋಡಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಯಾವುದೇ ರೀತಿಯ ಡಿಸ್ರೆಸ್ಪೆಕ್ಟ್ ಮಾಡಿಲ್ಲ ಅಂತ ಹೇಳಿದರೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ. ಸೊ ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದೇ ಒಂದು ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.